ಆ ಜನರು ಮೊದಲೇ ಟ್ರಾಫಿಕ್ ಜಾಮ್ನಿಂದ ಕಂಗಾಲಾಗಿದ್ದಾರೆ. ಆದರೆ ಅವರಿಗೆ ಮತ್ತೊಂದು ತಲೆಬಿಸಿ ಶುರುವಾಗಿದೆ. ಮಾಲ್ನಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗಿದೆ. ರಸ್ತೆಯಲ್ಲಿ ರೋಷಾಗ್ನಿ ಎದ್ದಿದೆ. ಆಕ್ರೋಶದಿಂದ ಬುಸ್ಗುಡ್ತಾ ಇದ್ದಾರೆ. ಸಿಬ್ಬಂದಿಯ ವಿರುದ್ಧ ಬೆಂಕಿಯನ್ನೇ ಉಗುಳ್ತಾ ಇದ್ದಾರೆ. ಅಷ್ಟಕ್ಕೂ ಜನರೆಲ್ಲ ಹೀಗೆ ಕೆರಳಿ ಕೆಂಡವಾಗಿರೋದು ಇದೇ ಮಾಲ್ ಆಫ್ ಏಷ್ಯಾ ವಿರುದ್ಧ. ಮಾಲ್ ಆಫ್ ಏಷ್ಯಾ ವಿರುದ್ಧ ರೊಚ್ಚಿಗೆದ್ದ ಜನರು. ಮಾಲ್ನಿಂದ ಟ್ರಾಫಿಕ್ ಕಿರಿಕಿರಿ, ಸವಾರರ ಪರದಾಟ. ಹೌದು, ಬ್ಯಾಟರಾಯನಪುರ ನಿವಾಸಿಗಳ ಆಕ್ರೋಶ ಇವತ್ತು ಭುಗಿಲೆದ್ದಿತ್ತು. ಮಾಲ್ನ ಸಿಬ್ಬಂದಿ ವಿರುದ್ಧ ಕೆರಳಿ ನಿಂತಿದ್ರು. ಯಾಕಂದ್ರೆ ಬಳ್ಳಾರಿ ಹೈವೇ ಪಕ್ಕದಲ್ಲೇ ಇತ್ತೀಚೆಗಷ್ಟೇ ಮಾಲ್ ಆಫ್ ಏಷ್ಯಾ ಓಪನ್ ಆಗಿದೆ. ಆದ್ರೆ ಹೊಸ ಮಾಲ್ನಿಂದ ಜನ ನೆಮ್ಮದಿಯನ್ನ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಮಾಲ್ಗೆ ತೆರಳುವ ವಾಹನಗಳಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕ ನಿವಾಸಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ 2240 ಫ್ಲಾಟ್ಸ್ ಇದೆ ಇಲ್ಲಿ. ಎಲ್ಲರೂ ಒಂದು 3 ಕೋಟಿ 4 ಕೋಟಿ ಎಲ್ಲ ಬಂದು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ. ಯಾಕೆ ತೊಗೊಂಡಿದ್ದಾರೆ ಅಂದರೆ ಒಂದು ಒಳ್ಳೆ ಜೀವನ ಮಾಡೋಣ ಅಂತ, ಪೀಸ್ಫುಲ್ ಆಗಿರೋಣ ಅಂತ. ಆ ಪೀಸ್ಫುಲ್ನೆಸ್ಸು ಈಗ ಪೀಸಸ್ ಆಗಿದೆ. ಈ ಮಾಲ್ ನಿರ್ಮಾಣವೇ ಅವೈಜ್ಞಾನಿಕವಾಗಿದೆ. ಮಾಲ್ನಿಂದಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ಆಗ್ತಾ ಇದೆ. ಇನ್ನು ಮಾಲ್ಗೆ ಬರುವವರು ಒಳಗೆ ಹೋಗೋದಕ್ಕೆ 200 ರೂಪಾಯಿ ಟಿಕೆಟ್ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ ಅಂತಲೂ ಆರೋಪಗಳು ಕೇಳಿ ಬಂದಿದ್ವು. ಮಾಲ್ನಿಂದಾಗಿ ಎಮರ್ಜೆನ್ಸಿ ಟೈಮ್ನಲ್ಲಿ ಆಟೋ ಕೂಡ ಬರೋಕ್ಕಾಗಲ್ಲ. ರೋಗಿಗಳು, ಗರ್ಭಿಣಿಯರು ಏನ್ ಮಾಡ್ಬೇಕು ಅಂತ ಕಿಡಿಕಾರಿದ್ದಾರೆ. ಜನರ ಆಕ್ರೋಶಕ್ಕೆ ಮಾಲ್ನವರು ತಂಡ ಹೊಡೆದಿದ್ದಾರೆ. ಪ್ರಶ್ನಿಸಿದ್ರೆ ನಾವು ಇವತ್ತು ಮಾತಾಡಲ್ಲ, ನಾಳೆ ಬನ್ನಿ ಅಂತ ತೆಪ್ಪಗಾದ್ರು. ಸ್ಪೋಕ್ಸ್ ಪರ್ಸನ್ ಬಂದು ಮಾತಾಡ್ತಾರೆ, ನಾವು ಕರಿತೀವಿ. ಇವತ್ತು ರಜಾ ಇದೆ, ಬರೋದಿಲ್ಲ ಅವರು. ಈಗಾಗಲೇ ಟ್ರಾಫಿಕ್ ಕಿರಿಕಿರಿಯಿಂದ ಜನ ಪರದಾಡ್ತಾ ಇದ್ದಾರೆ. ಇದೀಗ ಮಾಲ್ ಆಫ್ ಏಷ್ಯಾದಿಂದ ಬ್ಯಾಟರಾಯನಪುರ ಜನರಿಗೆ ಮತ್ತಷ್ಟು ತಲೆಬಿಸಿ ಉಂಟಾಗಿದೆ. ಶಿವರಾಜ್ ಕುಮಾರ್, TV9, ಬೆಂಗಳೂರು.